ನಿನ್ನೆ ದಿನ ರಥಸಪ್ತಮಿ ಪ್ರಯುಕ್ತ ನಾನು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಬೆಂಗಳೂರಿನಲ್ಲಿರೋ ದುಮ್ಲೂರಲ್ಲಿದೆ. ಸೊ ಇದು ಸಿಟಿ ಸೆಂಟರಲ್ಲಿ ಇರೋದ್ರಿಂದ ತುಂಬ ಈಸಿ ಆಕ್ಸೆಸಿಬಲ್ ಅಂತಲೇ ಹೇಳ್ಬೋದು. ನಾವು ಎಲ್ಲ ಶಿವನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಅಮ್ಮನ ದೇವಸ್ಥಾನ ಎಲ್ಲ ನೋಡ್ಬೋದು. ಆದರೆ ಸೂರ್ಯನ ದೇವಸ್ಥಾನ ತುಂಬ ಕಡಿಮೆ ಇದೆ. ಈವನ್ ಇಂಡಿಯಾದಲ್ಲೇ ಒಂದು 10-12 ಜಾಗದಲ್ಲಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಅಷ್ಟೇ 2-3 ಪ್ಲೇಸಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಅದರಲ್ಲೂ ಕೂಡ ಇವಾಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅಂದರೆ ಇದು ಆಲ್ಮೋಸ್ಟ್ ಒಂದು 1995ಇಂದನೂ ಇದೆ. ತುಂಬ ಅಂದರೆ ತುಂಬ ಮಾಡ್ರೇಟಾಗಿ ಒಳ್ಳೆ ಟೆಂಪಲ್ ಅಂತಲೇ ಹೇಳ್ಬೋದು. ಎಷ್ಟು ಕ್ಲೆನ್ಸಿನೆಸ್ನ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ರಥಸಪ್ತಮಿ ಪ್ರಯುಕ್ತ ಇಲ್ಲಂತೂ ಕರ್ನಾಟಕದ ಎಲ್ಲ ಕಡೆಯಿಂದನೂ ಬರ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ಅಂತೂ ನಾನು ಆಲ್ಮೋಸ್ಟ್ 3 ಸಲ ಹೋಗಿದ್ದೀನಿ ದೇವಸ್ಥಾನಕ್ಕೆ, ಅಷ್ಟು ರಶ್ ಇತ್ತು. ಆಮೇಲೆ ಸರಿ ಇದು ಯಾಕೋ ಆಗಲ್ಲ ಅಂಥೇಳಿ ನಾನು ಲಾಸ್ಟ್ ನೈಟ್ 9:30ಗೆ ಹೋಗಿದ್ದೀನಿ. ನೋಡ್ಬೋದು ನೀವು ಆವಾಗಲೂ ಎಷ್ಟು ರಶ್ ಇದೆ ಅಂತ ಹೇಳಿಬಿಟ್ಟು. ಸೊ ಅಷ್ಟು ಲೇಟಾಗಿ ಹೋಗಿದ್ದಕ್ಕೂ ನನಗೇನು ಇದಾಗಿಲ್ಲ. ಸೊ ಚೆನ್ನಾಗಿ ನನಗೆ ಒಳ್ಳೆ ಪಲ್ಲಕ್ಕಿದೆಲ್ಲ ಸಿಕ್ತು, ಮಹಾಮಂಗಳಾರತಿ ಎಲ್ಲ ಸಿಕ್ಕಿ ಪೂಜೆ ಆಶೀರ್ವಾದ ಆಯಿತು. ಏಕೆಂದರೆ ಈ ಸಲ 2026 ಬಂದುಬಿಟ್ಟು ಸೂರ್ಯನೇ ವರ್ಷ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸೂರ್ಯನ ಆಶೀರ್ವಾದ ಬೇಕೇ ಆಗುತ್ತೆ. ಹಾಗಾಗಿ ರಥಸಪ್ತಮಿ ದಿನ ತುಂಬ ಸ್ಪೆಷಲ್ಲಾಗಿ ಇತ್ತು ಅಂತಲೇ ಹೇಳ್ಬೋದು. ಈ ವರ್ಷ ಪೂರ್ತಿ ಸೂರ್ಯನ ವರ್ಷನೇ ಆಗಿರೋದ್ರಿಂದ ಈ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬಂದು ನೀವು ಕೂಡ ಆಶೀರ್ವಾದ ತಗೊಳ್ಳಿ. ಇದು ಬೆಂಗಳೂರಿನಲ್ಲಿರೋ ದುಮ್ಲೂರಿನಲ್ಲಿದೆ. ಸೊ ಇದು ಸಿಟಿ ಸೆಂಟರಲ್ಲೇ ಇರೋದ್ರಿಂದ ತುಂಬ ಈಸಿ ಆಕ್ಸೆಸಿಬಲ್ ಅಂತಲೇ ಹೇಳ್ಬೋದು. ರಥಸಪ್ತಮಿ ದಿನ ಅಂತೂ ತುಂಬ ವಿಶೇಷವಾಗಿರುತ್ತೆ. ಅದೇ ರೀತಿ ಭಾನುವಾರ ಕೂಡ ವಿಶೇಷ.